ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 29. ಇಂದಿನ ತರಗತಿಯಲ್ಲಿ ನಾವು ತದ್ಧಿತಾಂತಗಳು ಎಂಬ ವಿಚಾರದ ಬಗ್ಗೆ ಅಧ್ಯಯನ ಮಾಡೋಣ. ಈ ತದ್ಧಿತಾಂತಗಳ ಪರಿಚಯ ಮಾಡಿಕೊಂಡು ತದ್ಧಿತಾಂತಗಳನ್ನು ವಾಕ್ಯದಲ್ಲಿ ಬಳಸಲು ಪ್ರಯತ್ನ ಮಾಡೋಣ. ತದ್ಧಿತಾಂತಗಳು ಪದವೇ ಸೂಚಿಸುವಂತೆ ತದ್ಧಿತ ಪ್ರತ್ಯಯಗಳು ಕೊನೆಯಲ್ಲಿ ಇರುವಂತಹ ಪದಗಳೇ ತದ್ಧಿತಾಂತಗಳು. ತದ್ಧಿತ ಎಂಬುದು ಪ್ರತ್ಯಯಗಳ ಹೆಸರು. ಆ ಪ್ರತ್ಯಯಗಳಿಗೆ ತದ್ಧಿತ ಪ್ರತ್ಯಯಗಳು ಎಂದು ಕರೆಯುತ್ತೇವೆ. ಆ ಪ್ರತ್ಯಯಗಳು ಕೊನೆಯಲ್ಲಿರುವಂತಹ ಪದಗಳೇ ತದ್ಧಿತಾಂತಗಳು. ನಾಮಪದಗಳ ಅಂತ್ಯಭಾಗಕ್ಕೆ ಹಲವಾರು ಅರ್ಥಗಳಲ್ಲಿ ಗಾರ, ಕಾರ, ಇಗ, ಅಡಿಗ, ವಂತ, ಒಳ, ಇರ ಮೊದಲಾದ ತದ್ಧಿತ ಪ್ರತ್ಯಯಗಳನ್ನು ಸೇರಿಸಿದಾಗ ತದ್ಧಿತಾಂತಗಳಾಗುತ್ತವೆ. ವಿದ್ಯಾರ್ಥಿಗಳೇ, ಈ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಾಮಪದಗಳ ಕೊನೆಯ ಭಾಗದಲ್ಲಿ ಗಾರ, ಕಾರ ಇತ್ಯಾದಿ ಪ್ರತ್ಯಯಗಳನ್ನು ಸೇರಿಸುತ್ತೇವೆ. ಇಲ್ಲಿ ಕೆಲವಷ್ಟು ಪ್ರಧಾನವಾದಂತಹ ತದ್ಧಿತ ಪ್ರತ್ಯಯಗಳನ್ನು ನಾನು ಕೊಟ್ಟಿದ್ದೇನೆ. ಆ ಪ್ರತ್ಯಯಗಳನ್ನು ಕೊನೆಯ ಭಾಗದಲ್ಲಿ ಹೊಂದಿರುವಂತಹ ಪದಗಳೇ ತದ್ಧಿತ ಅಂತಗಳು, ತದ್ಧಿತಾಂತಗಳು ಎಂಬ ಪದಗಳು. ಇಲ್ಲಿನ ಉದಾಹರಣೆಗಳನ್ನು ಗಮನಿಸಿ. ಆಟಗಾರ, ಗುಣವಂತ, ಹಾವಾಡಿಗ ಇತ್ಯಾದಿ. ಈ ತದ್ಧಿತಗಳನ್ನು ಪ್ರಧಾನವಾಗಿ 3 ವಿಭಾಗದಲ್ಲಿ ನಾವು ಅಧ್ಯಯನ ಮಾಡೋಣ. ಮೊದಲನೆಯದು ತದ್ಧಿತಾಂತ ನಾಮಪದಗಳು, ಎರಡನೇದು ತದ್ಧಿತಾಂತ ಭಾವನಾಮ ಮತ್ತು ಮೂರನೇದು ತದ್ಧಿತಾಂತ ಅವ್ಯಯ, ತದ್ಧಿತಾಂತಾವ್ಯಯ. ಇವುಗಳ ಉದಾಹರಣೆಯೊಂದಿಗೆ ನಾನು ಸ್ವಲ್ಪ ಮಟ್ಟಿನ ವಿವರಣೆಯನ್ನು ಕೊಡುತ್ತೇನೆ. ತದ್ಧಿತಾಂತ ನಾಮ, ನಾಮಪದಗಳ ಮೇಲೆ ಗಾರ, ಕಾರ, ಇರ, ವಂತ ಮೊದಲಾದ ಪ್ರತ್ಯಯಗಳು ಬಂದು ತದ್ಧಿತಾಂತ ನಾಮಗಳಾಗುತ್ತವೆ, ತದ್ಧಿತಾಂತ ನಾಮಪದಗಳಾಗುತ್ತವೆ ಎಂದರ್ಥ. ಉದಾಹರಣೆಯನ್ನ ಗಮನಿಸಿ. ಮಾಲೆಯನ್ನು ಕಟ್ಟುವವನು ಮಾಲೆಗಾರ. ಈ ನಾಮಪದವನ್ನು ಗಮನಿಸಿ. ಮಾಲೆಗಾರ ಎಂಬುದು ನಾಮಪದ. ಈ ನಾಮಪದ ಹೇಗೆ ಸಿದ್ಧವಾಗಿದೆ ಎಂದರೆ, ಮಾಲೆಯನ್ನು ಯಾರು ಕಟ್ಟುತ್ತಾನೋ ಆ ಮಾಲೆಯನ್ನು ಕಟ್ಟುವವನು ಮಾಲೆಗಾರ. ಇಲ್ಲಿ ಗಾರ ಎಂಬ ಪ್ರತ್ಯಯವು ಸೇರಿದೆ. ಎರಡನೇ ಉದಾಹರಣೆಯನ್ನು ಗಮನಿಸಿ. ಹಣವನ್ನು ಉಳ್ಳವನು ಹಣವಂತ. ಇಲ್ಲಿ ನೋಡಿ, ಹಣವಂತ ಎಂದಾಗಿದೆ. ಮೂರನೇ ಉದಾಹರಣೆ, ಹಾವನ್ನು ಆಡಿಸುವವ ಹಾವಾಡಿಗ. ಇದು ತದ್ಧಿತಾಂತ ನಾಮಪದಗಳ ಉದಾಹರಣೆಗಳ ಒಂದು ಸಂಗ್ರಹ. ಇನ್ನು ಸ್ತ್ರೀಲಿಂಗದಲ್ಲಿ ಬರುವ ತದ್ಧಿತ ಪ್ರತ್ಯಯಗಳನ್ನು ಗಮನಿಸೋಣ. ಇತ್ತಿ, ಗಿತ್ತಿ, ತಿ, ಇ, ಎ ಮೊದಲಾದ ತದ್ಧಿತ ಪ್ರತ್ಯಯಗಳು ಬಂದು ಸ್ತ್ರೀಲಿಂಗ ರೂಪಗಳಾಗುತ್ತವೆ. ನಾಮಪದಗಳ ಸ್ತ್ರೀಲಿಂಗ ರೂಪಗಳನ್ನು ಮಾಡುವುದಕ್ಕೆ ನಾವು ಇತ್ತಿ, ಗಿತ್ತಿ ಇತ್ಯಾದಿ ತದ್ಧಿತ ಪ್ರತ್ಯಯಗಳನ್ನು ಸೇರಿಸುತ್ತೇವೆ. ಉದಾಹರಣೆಯನ್ನು ಗಮನಿಸಿ. ಬೀಗತಿ, ಬ್ರಾಹ್ಮಣತಿ, ಹೂವಾಡಗಿತ್ತಿ, ಹಾವಾಡಗಿತ್ತಿ ಇತ್ಯಾದಿ ಉದಾಹರಣೆಗಳಲ್ಲಿ ಗಮನಿಸಿ. ಇಲ್ಲಿ ತಿ ಅಥವಾ ಗಿತ್ತಿ ಇತ್ಯಾದಿ ಪ್ರತ್ಯಯಗಳು ಸೇರಿ ಇದು ತದ್ಧಿತಾಂತ ಸ್ತ್ರೀಲಿಂಗ ನಾಮಪದಗಳಾಗಿವೆ. ಕೆಲವಷ್ಟು ಪದಗಳನ್ನು ಅಭ್ಯಾಸ ಮಾಡೋಣ. ತದ್ಧಿತಾಂತ ನಾಮಗಳನ್ನು. ಮಾಲೆಯನ್ನು ಕಟ್ಟುವವನು ಮಾಲೆಗಾರ ಅಥವಾ ಮಾಲೆಗಾರ್ತಿ ಎಂಬ ಸ್ತ್ರೀಲಿಂಗ ರೂಪವನ್ನು ಕೂಡ ನಾವು ಬಳಸುತ್ತೇವೆ. ಮಾಲೆಯನ್ನು ಕಟ್ಟುವವನು ಮಾಲೆಗಾರ, ಮಾಲೆಯನ್ನು ಕಟ್ಟುವವಳು ಮಾಲೆಗಾರ್ತಿ. ಬಳೆಯನ್ನು ಮಾರುವವನು ಬಳೆಗಾರ, ಬಳೆಗಾರ್ತಿ ಎಂಬುದು ಸ್ತ್ರೀಲಿಂಗ ರೂಪ. ಮೋಸವನ್ನ ಮಾಡುವವನು ಮೋಸಗಾರ. ಅದೇ ರೀತಿಯಾಗಿ ಜಾದುಗಾರ ಅಂದರೆ ಜಾದುವನ್ನು ಮಾಡುವವನು. ಹೀಗೆ ನೀವು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಪದವನ್ನು ಗಮನಿಸಿ. ತದ್ಧಿತಾಂತ ನಾಮ. ಮೀನುಗಾರ ಅಂದರೆ ಮೀನನ್ನು ಹಿಡಿಯುವವನು. ಹಾಡುಗಾರ ಹಾಡನ್ನು ಹಾಡುವವನು.
ಇಲ್ಲಿನ ತದ್ಧಿತಾಂತ ನಾಮಪದಗಳನ್ನು ಗಮನಿಸಿ ಮಕ್ಕಳೇ. ಇದರ ಅರ್ಥವನ್ನು ಕೂಡ ನೀವು ಚೆನ್ನಾಗಿ ತಿಳಿದುಕೊಳ್ಳಿ. ಮುಂದೆ ಕೆಲವಷ್ಟು ಪದಗಳನ್ನು ಅಭ್ಯಾಸ ಮಾಡೋಣ. ಪಾಲನ್ನು ಹೊಂದುವವನು ಪಾಲುಗಾರ. ಕನ್ನಡವನ್ನು ಬಲ್ಲವನು ಕನ್ನಡಿಗ. ಇಲ್ಲಿನ ಪ್ರತ್ಯಯವನ್ನು ಗಮನಿಸಿ. ಗಂಧವನ್ನು ಮಾರುವವನು ಗಂಧಿಗ. ಇವೆಲ್ಲ ವಿಶಿಷ್ಟವಾದಂತಹ ಪದಗಳು. ಇದನ್ನ ಅಭ್ಯಾಸ ಮಾಡಬೇಕು. ಗಾಣಿಗ, ಗಾಣವನ್ನು ಆಡಿಸುವವನು ಗಾಣಿಗ. ಮಡಿವಾಳ, ಮಡಿಯನ್ನು ಮಾಡುವವನೇ ಮಡಿವಾಳ. ಸಿರಿವಂತ, ಸಿರಿಯನ್ನು ಉಳ್ಳವನು. ಸಿರಿಯನ್ನು ಉಳ್ಳವನು ಸಿರಿವಂತ ಅಥವಾ ಶ್ರೀಮಂತ ಅಂತ ನಾವು ಹೇಳ್ತೀವಿ. ಇನ್ನು ತದ್ಧಿತಾಂತ ಭಾವನಾಮಗಳನ್ನ ಅರ್ಥ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಷಷ್ಠಿ ವಿಭಕ್ತ್ಯಂತವಾದ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತನ, ಇಕೆ, ಪು, ಮೇ ಮೊದಲಾದ ಪ್ರತ್ಯಯಗಳು ಸೇರಿ ತದ್ಧಿತಾಂತ ಭಾವನಾಮಗಳೆನಿಸುವವು. ಉದಾಹರಣೆಯನ್ನು ನೋಡಿ ಅರ್ಥ ಮಾಡಿಕೊಳ್ಳಿ. ದೊಡ್ಡವನ ಭಾವ ಅಂದರೇನು? ದೊಡ್ಡವನ ಎಂಬುದು ಷಷ್ಠಿ ವಿಭಕ್ತ್ಯಂತವಾದಂತಹ ಒಂದು ಪದ. ಆ ದೊಡ್ಡ ಎಂಬ ನಾಮಪದದ ಮುಂದೆ ತನ ಸೇರಿಕೊಂಡಿತು. ಈಗ ದೊಡ್ಡತನ ಎಂಬುದು ತದ್ಧಿತಾಂತ ಭಾವನಾಮವಾಯಿತು. ದೊಡ್ಡವನ ಭಾವವೇ ದೊಡ್ಡತನ. ಬಿಳಿದರ ಭಾವ ಬಿಳುಪು. ಬಿಳಿದರ ಭಾವ ಬಿಳುಪು. ಜಾಣನ ಭಾವ ಜಾಣ್ಮೆ. ಇಲ್ಲಿ ಗಮನಿಸಿ, ಜಾಣನ ಭಾವ, ಆ ಗುಣ ಅಥವಾ ಭಾವನೆಯೇ ಅದು ಜಾಣ್ಮೆ. ಪ್ರಿಯ ವಿದ್ಯಾರ್ಥಿಗಳೇ, ಇನ್ನು ತದ್ಧಿತಾಂತ ಅವ್ಯಯಗಳನ್ನು ನಾವು ಗಮನಿಸೋಣ. ನಾಮಪದಗಳ ಮುಂದೆ ಅಂತೆ, ಓಲು, ಓಲ್, ತನಕ, ವರೆಗೆ, ಮಟ್ಟಿಗೆ, ಓಸ್ಕರ ಇಂಥ ಮೊದಲಾದಂತಹ ಪ್ರತ್ಯಯಗಳು ಸೇರಿ ತದ್ಧಿತಾಂತ ಅವ್ಯಯಗಳೆನಿಸುವವು. ನೋಡಿ, ಅಂತೆ, ಓಲು ಇತ್ಯಾದಿ ಪ್ರತ್ಯಯಗಳನ್ನು ಸೇರಿಸಿದಾಗ ಆ ಪದವು ತದ್ಧಿತಾಂತ ಅವ್ಯಯ ಎನಿಸುತ್ತದೆ. ಉದಾಹರಣೆಯನ್ನು ಗಮನಿಸಿ. ರಾಮನಂತೆ, ರಾಮ ಎಂಬ ನಾಮಪದ, ಅದಕ್ಕೆ ಅಂತೆ ಸೇರಿಸಿದಾಗ ರಾಮನಂತೆ ಅಂತಾಯಿತು. ಚಂದ್ರನಂತೆ, ಮನೆಯ ತನಕ, ಊರವರೆಗೆ, ಅವನಿಗಾಗಿ, ನನಗೋಸ್ಕರ ಇವೆಲ್ಲವೂ ಕೂಡ ತದ್ಧಿತಾಂತವಾದಂತಹ ಅವ್ಯಯಗಳು. ಇವುಗಳಿಗೆ ಮತ್ತೆ ನಾವು ವಿಭಕ್ತಿ ಪ್ರತ್ಯಯಗಳನ್ನಾಗಲಿ ಅಥವಾ ಕ್ರಿಯಾಪದ ಪ್ರತ್ಯಯಗಳನ್ನಾಗಲಿ ಸೇರಿಸಿ ಬಳಸುವುದಿಲ್ಲ. ಇವೆಲ್ಲವೂ ಕೂಡ ಅವ್ಯಯವಾಗಿ ವಾಕ್ಯದಲ್ಲಿ ಬಳಸಲ್ಪಡುತ್ತವೆ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ತದ್ಧಿತಾಂತಗಳ ಬಗ್ಗೆ ಸ್ವಲ್ಪ ಮಟ್ಟಿನ ಪರಿಚಯನ್ನ ಮಾಡಿಕೊಂಡಿದ್ದೇವೆ. ಈ ರೀತಿಯಾದಂಥ ತದ್ಧಿತ ಪ್ರತ್ಯಯಗಳು ಅನೇಕ ಇವೆ. ತದ್ಧಿತಾಂತ ಪದಗಳು ಕೂಡ ಬಹಳಷ್ಟು ಇವೆ. ಆದರೆ ವಿದ್ಯಾರ್ಥಿಗಳ ಸ್ತರಕ್ಕನುಗುಣವಾಗಿ ಮುಖ್ಯವಾಗಿ ಬೇಕಾಗಿರುವಂತಹ ಕೆಲವಷ್ಟು ಪದಗಳನ್ನು, ಕೆಲವಷ್ಟು ಪ್ರತ್ಯಯಗಳನ್ನು ಮಾತ್ರ ನಾನು ಇಲ್ಲಿ ತೋರಿಸಿದ್ದೇನೆ. ಈ ಪ್ರತ್ಯಯಗಳನ್ನು ಬಳಸಿ ನೀವು ಕೂಡ ಪದಗಳನ್ನು ರಚಿಸಿ ವಾಕ್ಯಗಳನ್ನು ಮಾಡಿ ನಿಮ್ಮ ಪರೀಕ್ಷೆಗಳಲ್ಲಿ ಈ ರೀತಿಯಂತಹ ಪದಗಳನ್ನು ನೀವು ಗುರುತಿಸಿ ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಿ ಪೂರ್ಣ ಅಂಕಗಳನ್ನು ಪಡೆದು ನೀವು ಜ್ಞಾನಿಗಳಾಗಿ ಕೀರ್ತಿಯನ್ನು ಗಳಿಸಿ ಎಂಬುದೇ ನನ್ನ ಆಶಯ. ಜೊತೆಗೆ ನಾವೆಲ್ಲರೂ ಕೂಡ ಕನ್ನಡವನ್ನು ಬಳಸೋಣ, ಕನ್ನಡ ಬೆಳೆಸೋಣ. ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರಲಿದ್ದೇನೆ. ನಮಸ್ಕಾರ.